ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಳ್ಳೆಯ ಕೆಲಸ ಮಾಡಿದವರಿಗೆ ಎಂದು ಅಂತ್ಯದಲ್ಲಿ ನಿರಾಸೆಯಾಗದಂತೆ ಆ ದೇವರು ನೋಡಿಕೊಳ್ಳುತ್ತಾನೆ. ಹಾಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಶುದ್ಧ ರೀತಿಯಿಂದ ಒಳ್ಳೆ ಕೆಲಸ ಮಾಡಿದವರಿಗೆ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ನಿಮ್ಮ ಆಸೆಗಳೇ ನಿಮ್ಮ ದುಃಖಕ್ಕೆ ಕಾರಣ. ಆಸೆ ಅಪೇಕ್ಷೆ ಪಡಬಾರದು, ಬಂದಿದ್ದನ್ನು ಸ್ವೀಕರಿಸಬೇಕು. ಅತಿಯಾದ ಆಸೆ ಅತಿಯಾದ ದುಃಖವನ್ನು ತರುತ್ತದೆಯೇ ಹೊರತು ಖುಷಿಯನ್ನಲ್ಲ ಎಂದರ್ಥ. ಒಳ್ಳೆಯ ಕೆಲಸ ಮಾಡುವ ಯಾರೊಬ್ಬರು ಇಲ್ಲಿ ಅಥವಾ ಮುಂದಿನ ಜನುಮದಲ್ಲಿ ಕೆಟ್ಟ ಅಂತ್ಯಕ್ಕೆ ಬರುವುದಿಲ್ಲ. ಅರ್ಥಾತ್ ಉತ್ತಮ ಮತ್ತು ನಿಯತ್ತಿನಿಂದ ಕೆಲಸ ಕಾರ್ಯ ಮಾಡುವ ಜೀವಿಗೆ ಭಗವಂತ ದುಃಖದ ಅಂತ್ಯ ನೀಡಲಾರ. ಪ್ರಯಾಣ ಕಷ್ಟವಾಗಿದ್ದರೂ ಅಂತ್ಯ ಸಂತೋಷವಾಗಿ ಇರುತ್ತದೆ ಎಂದರ್ಥವಾಗಿದೆ. ಎಲ್ಲೆಲ್ಲೂ ನನ್ನನ್ನು ಕಾಣುವ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುವವನಿಗೆ ನಾನು ಎಂದೂ ಅಗೋಚರನಲ್ಲ, ಅವನು ನನಗೆ ಅದೃಶ್ಯನೂ ಅಲ್ಲ. ತನ್ನ ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸಿ ತನ್ನಲ್ಲಿಯೇ ಸಂತೋಷವಾಗಿರುವ ಮಹಾಪುರುಷನನ್ನು ಶುದ್ಧ ಬುದ್ಧಿ ಎಂದು ಕರೆಯಲಾಗುತ್ತದೆ. ನಿಮ್ಮನ್ನು ನಿಮ್ಮ ಜೀವನಕ್ಕೆ ಅರ್ಹರನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಶಸ್ಸು ಮತ್ತು ಸಂತೋಷ ಏಕೈಕ ಮಾರ್ಗವಾಗಿದೆ. ಭಯ ಪಡಬೇಡಿ. ದೇವರನ್ನು ನಂಬಿದ ಜೀವಕ್ಕೆ ಯಾವತ್ತೂ ಆ ಭಗವಂತ ದುಃಖದ ಅಂತ್ಯಗಳನ್ನು ನೀಡಲಾರ. ಭಗವದ್ಗೀತೆಯ ಪ್ರತಿಯೊಂದು ತತ್ವಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯನ್ನು ತರುತ್ತದೆ. ಪ್ರೀತಿಯನ್ನು ಹಂಚುವುದಕ್ಕೆ, ಪ್ರೀತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಭಗವದ್ಗೀತೆಯು ಹೆಚ್ಚು ಪ್ರಯೋಜನಕಾರಿಯೂ ಆಗಿದೆ. ಭಗವದ್ಗೀತೆಯು ಸಾವಿರಾರು ವರ್ಷಗಳ ಹಿಂದೆ ಬರೆದಂತಹ ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥ. ಸಾಮಾನ್ಯವಾಗಿ ಎಲ್ಲ ಭಾರತೀಯರಿಗೂ ಭಗವದ್ಗೀತೆಯ ಪರಿಚಯ ಇದ್ದೇ ಇರುತ್ತದೆ. ಪ್ರಪಂಚದಾದ್ಯಂತ ಅದರ ಮೌಲ್ಯಗಳನ್ನು, ನಂಬಿಕೆಗಳನ್ನು ಗೌರವಿಸಲಾಗುತ್ತದೆ. ಹಾಗೆಯೇ ಮಹಾಭಾರತದ ಪ್ರಕಾರ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತೆಯೇ ಭಗವದ್ಗೀತೆ. ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಏಕದೇವೋಪಾಸನೆ, ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳ ಕುರಿತು ವಿವರವಾಗಿ ಚರ್ಚಿಸಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಪ್ರೀತಿ, ಜೀವನ ಮತ್ತು ಕರ್ಮದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾನೆ. ಅವುಗಳಲ್ಲಿ ಪ್ರಮುಖವಾಗಿ ಭಗವದ್ಗೀತೆಯು ನಮಗೆ 9 ಉಪದೇಶಗಳನ್ನು ಈ ರೀತಿಯಾಗಿ ಹೇಳಿಕೊಡುತ್ತದೆ. ಏನಾಗಿದೆಯೋ ಅದು ಒಳ್ಳೆಯದಕ್ಕಾಗಿಯೇ, ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ, ಏನು ನಡೆಯುತ್ತಿದೆಯೋ, ಏನು ಆಗುವುದೋ ಅದು ಕೂಡ ಒಳ್ಳೆಯದಕ್ಕಾಗಿಯೇ ಆಗುವುದು. ನಿಮಗೆ ಕೆಲಸ ಮಾಡುವ ಹಕ್ಕಿದೆ, ಆದರೆ ಆ ಕೆಲಸದ ಫಲವನ್ನು ನಿರೀಕ್ಷಿಸುವ ಹಕ್ಕು ಎಂದಿಗೂ ಇಲ್ಲ. ಬದಲಾವಣೆಯು ಈ ಜಗತ್ತಿನ ನಿಯಮವಾಗಿದೆ. ನೀವು ಕ್ಷಣಾರ್ಧದಲ್ಲೇ ಶ್ರೀಮಂತನೂ ಆಗಬಹುದು ಅಥವಾ ಭಿಕ್ಷುಕನೂ ಆಗಬಹುದು. ವ್ಯಕ್ತಿಯ ಸ್ವಯಂ ವಿನಾಶದ ನರಕಕ್ಕೆ ಕಾಮ, ಕ್ರೋಧ ಮತ್ತು ಲೋಭ ಈ 3 ದ್ವಾರಗಳಿವೆ. ಈ 3 ತ್ಯಜಿಸಿದಾಗ ಮಾತ್ರ ವ್ಯಕ್ತಿಗೆ ಸಂತೋಷ, ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಮತ್ತೊಬ್ಬರ ಧರ್ಮದಲ್ಲಿ ಯಶಸ್ವಿಯಾಗುವುದಕ್ಕಿಂತ ಸ್ವಂತ ಧರ್ಮದಲ್ಲಿ ಶ್ರಮಿಸುವುದು ಉತ್ತಮ. ಒಬ್ಬರ ಸ್ವಂತ ಧರ್ಮವನ್ನು ಅನುಸರಿಸುವುದರಲ್ಲಿ ಏನೂ ಕಳೆದು ಹೋಗುವುದಿಲ್ಲ. ಆದರೆ ಇನ್ನೊಬ್ಬರ ಧರ್ಮದಲ್ಲಿನ ಸ್ಪರ್ಧೆಯು ಭಯ ಮತ್ತು ಅಭದ್ರತೆಯನ್ನು ಉಂಟು ಮಾಡುತ್ತದೆ. ಈ ಬುದ್ಧಿವಂತಿಕೆಯನ್ನು ಹೊಂದಿರುವವರು ಎಲ್ಲರಿಗೂ ಸಮಾನವಾದ ಗೌರವವನ್ನು ನೀಡುತ್ತಾರೆ ಮತ್ತು ಸಮಾನವಾದ ಗೌರವವನ್ನು ಪಡೆದುಕೊಳ್ಳುತ್ತಾರೆ. ಅವರು ಆಧ್ಯಾತ್ಮಿಕ ಆಕಾಂಕ್ಷಿಯಾಗಿ ಇರುತ್ತಾರೆ ಮತ್ತು ಆನೆ, ಹಸು ಮತ್ತು ನಾಯಿಯಲ್ಲಿ ಮುಂತಾದ ಪ್ರತಿಯೊಂದು ಜೀವಿಯಲ್ಲೂ ಗೌರವವನ್ನು ಹಂಚಲು ಬಯಸುತ್ತಾರೆ.
ಸಮತೋಲಿತ ಜೀವನವನ್ನು ನಡೆಸಿ, ಅದು ನಿಮಗೆ ಶಾಂತಿಯನ್ನು ತರುತ್ತದೆ. ಪ್ರೀತಿ, ಸಹಿಷ್ಣುತೆ ಮತ್ತು ನಿಸ್ವಾರ್ಥತೆ ಜೀವನವನ್ನು ಹೊಂದಲು ಅಭ್ಯಾಸ ಮಾಡಿಕೊಳ್ಳಬೇಕು. ಕ್ರಿಯೆಯಲ್ಲಿ ನಿಷ್ಕ್ರಿಯತೆ ಮತ್ತು ನಿಷ್ಕ್ರಿಯತೆಯಲ್ಲಿ ಕ್ರಿಯೆಯನ್ನು ನೋಡುವವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿರುತ್ತಾನೆ. ಭಗವದ್ಗೀತೆಯು ಈ ರೀತಿಯ ಉಪದೇಶಗಳನ್ನು ನಮ್ಮಲ್ಲಿ ಪ್ರೀತಿ, ಕರ್ಮದ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಹಾಗೂ ಜೀವನ ಎಂದರೆ ಏನು ಎನ್ನುವುದನ್ನು ಕೂಡ ನಮಗೆ ಅರ್ಥ ಮಾಡಿಸುತ್ತದೆ. ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯಕವಾಗಿದೆ. ಹಾಗಾಗಿ ಈ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಉತ್ತಮವಾದ ಜೀವನವನ್ನು ನಡೆಸಬಹುದು ಮತ್ತು ನಡೆಸುವುದಕ್ಕೆ ಸಹಾಯಕವಾಗಿರುತ್ತದೆ. ಕೃಷ್ಣನು ಹೇಳಿರುವ ಪ್ರಕಾರ ಭಗವದ್ಗೀತೆಯ ಉಪದೇಶದಲ್ಲಿ ಭೌತಿಕ ಜಗತ್ತಿನಲ್ಲಿ ಸಾವು ಸಾರ್ವತ್ರಿಕ ಎಂದು ವಿವರಿಸಿದ್ದಾನೆ. ಶ್ರೀಮದ್ ಭಾಗವತೆಯು ಈ ಜಗತ್ತಿನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅಪಾಯವಿದೆ ಎಂದು ನಮಗೆ ತಿಳಿಸುತ್ತದೆ. ಪಾದಂ ಪದಂ ಯತ್ ವಿಪಾದಂ ನ ತೇಷಾಂ ಎಂದು ಹೇಳಿದೆ. ಭಗವದ್ಗೀತೆಯಲ್ಲೂ ಕೃಷ್ಣನು ಈ ಭೌತಿಕ ಪ್ರಪಂಚವು ದುಃಖದ ಸ್ಥಳವಾಗಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ದುಃಖಾಲಯಂ ಅಶಾಶ್ವತಂ ಎನ್ನುವ ಮೂಲಕ ಭೌತಿಕ ಪ್ರಪಂಚದ ದುಃಖದ ಬಗ್ಗೆ ಹೇಳಿದ್ದಾನೆ. ಈ ಭೌತಿಕ ವಿಶ್ವದಲ್ಲಿರುವ ಪ್ರತಿಯೊಬ್ಬರೂ ಸಾಯಲೇಬೇಕು ಎಂದು ಕೃಷ್ಣನು ಹೇಳುತ್ತಾನೆ. ಇಲ್ಲಿ ಯಾರೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಸಾವು ಎಲ್ಲೆಡೆಯೂ ಇದೆ. ನೀವು ಮತ್ತು ನಾನು ಈ ಭೌತಿಕ ಪ್ರಪಂಚದ ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕಕ್ಕೆ ಹೋದರೂ ನಮಗೆ ಸಾವಿನಿಂದ ಮುಕ್ತಿ ಸಿಗುವುದಿಲ್ಲ. ಕೃಷ್ಣನ ಸಾಮ್ರಾಜ್ಯವಾದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಮರಣವಿಲ್ಲ ಎಂದು ಹೇಳಿದ್ದಾನೆ. ಆತ್ಮವಾಗಿ ನಾವು ಎಂದಿಗೂ ಸಾಯುವುದಿಲ್ಲ ಎಂಬುದು ನಿಜ. ನಾವು ಶಾಶ್ವತರು. ಆದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಮತ್ತೆ ಮತ್ತೆ ನಮ್ಮ ಪ್ರಸ್ತುತ ದೇಹವನ್ನು ಬಿಟ್ಟು ಹೊಸ ತಾತ್ಕಾಲಿಕ ದೇಹವನ್ನು ಸ್ವೀಕರಿಸಲು ಒತ್ತಾಯಿಸುತ್ತೇವೆ. ಈ ಪ್ರಕ್ರಿಯೆಯನ್ನು ಸಾವು ಎಂದು ಕರೆಯಲಾಗುತ್ತದೆ ಮತ್ತು ಸಾವು ಅತ್ಯಂತ ನೋವಿನಿಂದ ಕೂಡಿರುತ್ತದೆ. ನಾವು ಸತ್ತಾಗ ನಾವು ಈ ಜಗತ್ತಿನಲ್ಲಿ ಅಂಟಿಕೊಂಡಿರುವ ಎಲ್ಲವನ್ನೂ ಬಿಟ್ಟು ಬಿಡಬೇಕೆಂದು ಒತ್ತಾಯಿಸಲಾಗುತ್ತದೆ. ನಾವು ಅಂಟಿಕೊಂಡಿರುವ ಈ ಸಣ್ಣ ವಿಷಯವು ನಮ್ಮಿಂದ ದೂರವಾದಾಗ ನಾವು ತುಂಬ ದುಃಖಿತರಾಗುತ್ತೇವೆ. ಸಾಯುವ ಸಮಯದಲ್ಲಿ ಒಬ್ಬರು 42,000 ಚೇಳು ಕಚ್ಚುವಿಕೆಯ ನೋವನ್ನು ಅನುಭವಿಸುತ್ತಾರೆ ಎಂದು ಗರುಡ ಪುರಾಣದಲ್ಲೂ ಸಹ ಹೇಳಲಾಗಿದೆ. ಸಾವು ದೈಹಿಕವಾಗಿ ಮಾತ್ರವಲ್ಲ, ಭಾವನಾತ್ಮಕವಾಗಿಯೂ ನಮಗೆ ನೋವನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಾವು ಸಾವಿನಿಂದ ಪಾರಾಗಬೇಕಾದರೆ ಈ ಜಗತ್ತಿಗೆ ಹೆಚ್ಚು ಅಂಟಿಕೊಳ್ಳಬಾರದು ಎಂದು ಭಗವದ್ಗೀತೆಯ ವೈದಿಕ ಗ್ರಂಥ ಹೇಳುತ್ತದೆ. ಅಂದರೆ ಸಾವು ಕೇವಲ ದೇಹಕ್ಕೆ ಮಾತ್ರ, ಆತ್ಮಕ್ಕಲ್ಲ. ನಾವು ಆಧ್ಯಾತ್ಮಿಕವಾಗಿ ಜೀವನ ನಡೆಸಿದಾಗ ಅಥವಾ ಆಧ್ಯಾತ್ಮಿಕ ಆಲೋಚನೆ ಚಿಂತನೆಗಳಿಂದ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿದಾಗ ನಮಗೆ ಎಂದಿಗೂ ಸಾವು ಸಂಭವಿಸುವುದಿಲ್ಲ. ನಾವು ಶಾಶ್ವತವಾಗಿ ಕೃಷ್ಣನಲ್ಲೇ ಲೀನವಾಗಬಹುದು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.